ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇದ್ರೆ ಗೂಗಲ್ ಮಾಡಿ ನೋಡಿ. ಕೆಲವು ಅತ್ಯುತ್ತಮ ಕಥಾ ನಿರೂಪಣೆ ಬಂದಿರೋದು ದಕ್ಷಿಣ ಭಾರತದಿಂದ. ಭಾರತೀಯ ಸಿನಿಮಾದ ಕೆಲವು ಅತಿಶ್ರೇಷ್ಠ ಸೂಪರ್ ಸ್ಟಾರ್ಗಳು ಬಂದಿರೋದು ಕೂಡ ತಮಿಳು, ಮಲಯಾಳಂ ಹಾಗೂ ತೆಲುಗು ಚಿತ್ರರಂಗದಿಂದ. ಅವ್ರ ಬಗ್ಗೆ ನಮಗೆ ಭಾರತದಲ್ಲಿ ಬಹಳ ಚೆನ್ನಾಗಿ ಗೊತ್ತು. ಆದ್ರೆ ಈಗ ಜವಾನ್, ಬಾಹುಬಲಿ, ತ್ರಿಬಲ್ ನಂತಹ ಸಿನಿಮಾಗಳ ಮೂಲಕ ಇಡೀ ಜಗತ್ತು ದಕ್ಷಿಣ ಭಾರತದ ಪ್ರತಿಭೆಯನ್ನ ನೋಡ್ತಾ ಇದೆ. ಹೀಗೆ ಹೇಳಿದ್ದು ಭಾರತದ ಅತಿದೊಡ್ಡ ಸೂಪರ್ ಸ್ಟಾರ್, ಜಾಗತಿಕ ಖ್ಯಾತಿಯ ನಟ ಶಾರುಖ್ ಖಾನ್. ಸಂದರ್ಭ ಸ್ವಿಟ್ಜರ್ಲ್ಯಾಂಡ್ನ ಲೊಕಾರ್ನೋದಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಜಾಗತಿಕ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಜೀವಮಾನ ಸಾಧನೆ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ನಡೆದ ಸಂವಾದ ಕಾರ್ಯಕ್ರಮ. ಅಂದಹಾಗೆ ಆಸ್ಕರ್ನಷ್ಟೇ ಖ್ಯಾತಿ ಹಾಗೂ ಪ್ರತಿಷ್ಠೆ ಇರುವ 77ನೇ ವರ್ಷದ ಲೊಕಾರ್ನೋ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಪಾಡೋ ಅಲಾ ಕರೀರಾ ಅನ್ನೋ ಹೆಸರಿನ ಜೀವಮಾನ ಸಾಧನೆ ಪ್ರಶಸ್ತಿ ಸ್ವೀಕರಿಸಿದ ಪ್ರಪ್ರಥಮ ಭಾರತೀಯ ಕಲಾವಿದ ಶಾರುಖ್ ಖಾನ್. ಇದು ಮನುಕುಲದ ಇತಿಹಾಸದಲ್ಲಿ ಅತ್ಯಂತ ಅದ್ಭುತ ಪ್ರಶಸ್ತಿಯಾಗಿದೆ. ನಾನು ಈ ಪ್ರಶಸ್ತಿಯನ್ನ ಬಹಳ ವಿನಮ್ರತೆಯಿಂದ ಸ್ವೀಕರಿಸ್ತೇನೆ ಅಂತ ಹೇಳಿ ಶಾರುಖ್ ಆ ಪ್ರಶಸ್ತಿಯನ್ನ ಸ್ವೀಕರಿಸಿದ್ರು. ಇಂತಹ ಪ್ರಶಸ್ತಿ ನನಗಿನ್ನೂ ಪರಿಶ್ರಮ ಪಡೋಕೆ ಪ್ರೇರೇಪಿಸುತ್ತೆ ಅಂತ ಹೇಳ್ತಾ ಶಾರುಖ್ ನಮಸ್ಕಾರ ಮತ್ತು ಧನ್ಯವಾದ ಹೇಳಿದ್ರು. ನಾನು ವಿಲನ್ ಆಗಿದ್ದೆ, ನಾನು ಚಾಂಪಿಯನ್ ಆಗಿದ್ದೆ, ನಾನು ಸೂಪರ್ ಹೀರೋ ಆಗಿದ್ದೆ, ನಾನು ಝೀರೋ ಕೂಡ ಆಗಿದ್ದೆ, ನಾನು ತಿರಸ್ಕೃತ ಫ್ಯಾನ್ ಆಗಿದ್ದೆ, ನಾನೊಬ್ಬ ಛಲಬಿಡದ ಪ್ರೇಮಿ ಆಗಿದ್ದೆ ಅಂತ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ತಮ್ಮ 3.5 ದಶಕಗಳ ಸಿನಿಮಾ ಬದುಕಿನ ಬಗ್ಗೆ ವಿವರಿಸ್ತಾ ಹೇಳಿದ್ದಾರೆ ಶಾರುಖ್ ಖಾನ್. ಪ್ರೀತಿ ಇಲ್ಲದೆ ಯಾವುದೇ ಸೃಜನಶೀಲತೆ ಇಲ್ಲ. ಪ್ರೀತಿ ಎಲ್ಲ ಭಾಷೆಗಳನ್ನ ಮೀರಿದ ಭಾಷೆ. ಅದು ಜಗತ್ತಿನ ಎಲ್ರಿಗೂ ಅರ್ಥವಾಗುವ ಭಾಷೆ. ಹಾಗಾಗಿ ಪ್ರೀತಿ, ಸೃಜನಶೀಲತೆ ನನಗೆ ಒಂದೇ ಅಂತ ವಿವರಿಸಿದ್ದಾರೆ ಶಾರುಖ್. ಪ್ರೀತಿಯ ಮಹತ್ವದ ಬಗ್ಗೆ ಶಾರುಖ್ ಆ ಜಾಗತಿಕ ವೇದಿಕೆಯಲ್ಲಿ ಹೀಗೆ ಹೇಳಿದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಶಾರುಖ್ ಅಂದ್ರೆ ಸಿನಿಮಾ ಜಗತ್ತಿಗೆ ಅತ್ಯಂತ ಕಠಿಣ ಪರಿಶ್ರಮಿ. ಶಾರುಖ್ ಅಂದ್ರೆ ಸಿನಿಮಾ ಪ್ರಿಯರಿಗೆ ಪ್ರೀತಿ. ಉತ್ಕಟ ಪ್ರೀತಿಯ ಸಂಕೇತವಾಗಿಯೇ ಹಿಂದಿ ಸಿನಿಮಾ ರಂಗದಲ್ಲಿ ಬೆಳೆದು ಬಂದು ಈಗ ಭಾರತದ ಅತಿದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದವರು ಶಾರುಖ್ ಖಾನ್. ಪ್ರೀತಿಸುವ ಕಾಲೇಜು ಹುಡುಗನಾಗಿ, ಪ್ರೀತಿಸುವ ಪತಿಯಾಗಿ, ಪ್ರೀತಿಸುವ ತಂದೆಯಾಗಿ, ಪ್ರೀತಿಸುವ ಸೋದರನಾಗಿ, ಪ್ರೀತಿಸುವ ಯೋಧನಾಗಿ, ಪ್ರೀತಿಗಾಗಿನೇ ಏನು ಬೇಕಾದರೂ ಮಾಡುವ ಭಗ್ನ ಪ್ರೇಮಿಯಾಗಿನೂ ಶಾರುಖ್ ಜಗತ್ತಿನ ಸಿನಿ ಪ್ರಿಯರಲ್ಲಿ ತಮ್ಮ ವಿಶಿಷ್ಟ ಛಾಪು ಮೂಡಿಸಿದವರು. ಸಿನಿಮಾದ ಹೊರಗೂ ಅಭಿಮಾನಿಗಳಿಗೆ, ಸಹ ನಟ ನಟಿಯರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಶಾರುಖ್ ಅಂದ್ರೆ ಪ್ರೀತಿ, ಆತ್ಮೀಯತೆ ಮತ್ತು ಗೌರವ. ಅವರ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಅವರದನ್ನ ಸಹಿಸಿಕೊಂಡು ಹೊರಗೆ ತೋರಿಸಿದ್ದು ಪ್ರೀತಿಯನ್ನ ಮಾತ್ರ ಅಂತಾರೆ ಅವರನ್ನ ಹತ್ತಿರದಿಂದ ಬಲ್ಲವರು. ತನ್ನ ವಿರುದ್ಧ ಅತ್ಯಂತ ಕೆಟ್ಟದಾಗಿ ಮಾತನಾಡಿದವರಿಗೂ ಪ್ರೀತಿಯಿಂದಲೇ ಪ್ರತಿಕ್ರಿಯಿಸಿ ಸಾಧನೆಗಳ ಮೂಲಕವೇ ಉತ್ತರಿಸಿದ ಸೂಪರ್ ಸ್ಟಾರ್ ಶಾರುಖ್. ತನ್ನ ಮಗನ ವಿಷಯದಲ್ಲಿ ವಿನಾಕಾರಣ ತನ್ನ ಮೇಲೆ ಅತ್ಯಂತ ಕೆಟ್ಟದಾಗಿ ಟ್ರೋಲ್ ಹಾಗೂ ಟೀಕಾ ಪ್ರಹಾರ ನಡೆದ್ರೂ ಅದಕ್ಕೆ ಒಂದೇ ಒಂದು ಪದದ ಉತ್ತರ ನೀಡದೆ ಮೌನ ಕಾಪಾಡಿಕೊಂಡ ಶಾರುಖ್ ಮತ್ತೆ ಒಂದರ ಹಿಂದೊಂದು 3 ಸೂಪರ್ ಡ್ಯೂಪರ್ ಹಿಟ್ ಸಿನಿಮಾಗಳನ್ನ ನೀಡಿ ಎಲ್ಲ ಟೀಕಾಕಾರರ ಬಾಯಿ ಮುಚ್ಚಿಸಿಬಿಟ್ರು. ಭಾರತದ ಸಿನಿಮಾ ಪ್ರಿಯರು ಅಷ್ಟೇ ಶಾರುಖ್ ಖಾನ್ಗೆ ಬೇರೆಲ್ಲ ನಟರಿಗಿಂತ ಒಂದು ಹಿಡಿ ಹೆಚ್ಚೇ ಪ್ರೀತಿಯನ್ನ ತೋರಿಸ್ತಾ ಬಂದಿದ್ದಾರೆ. ಶಾರುಖ್ ರನ್ನೇ ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಆಯ್ಕೆ ಮಾಡಿದ ಕಾರಣ ಹೇಳಿದ ಲೊಕಾರ್ನೋ ಫಿಲ್ಮ್ ಫೆಸ್ಟಿವಲ್ನ ನಿರ್ದೇಶಕ ಜಿಯೋನಾ ಎ ನಜಾರೋ, ಶಾರುಖ್ ಖಾನ್ ಒಬ್ಬ ಶ್ರೇಷ್ಠ ಕಲಾವಿದ. ಅವರು ತಮ್ಮ ಅದ್ಭುತ ಕೆಲಸದ ಶೈಲಿ ಹಾಗೂ ಶಿಸ್ತಿನ ಮೂಲಕ ಅದೆಷ್ಟೋ ಜನರ ಭರವಸೆಗಳನ್ನ, ಕನಸುಗಳನ್ನ ನಿಜವಾಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಆಗಸ್ಟ್ 7ರಿಂದ ಲೊಕಾರ್ನೋ ಚಲನಚಿತ್ರೋತ್ಸವ ಪ್ರಾರಂಭಗೊಂಡಿದ್ದು, ಚಲನಚಿತ್ರೋತ್ಸವ ಇಟಾಲಿಯನ್ ಗ್ರಾಮವೊಂದರಲ್ಲಿ ನಡೀತಾ ಇದೆ. ಲೊಕಾರ್ನೋ ಪ್ರದೇಶ ಸ್ವಿಟ್ಜರ್ಲ್ಯಾಂಡ್ನಲ್ಲಿದ್ದರೂ ಕಾರ್ಯಕ್ರಮ ನಡೀತಿರುವ ಪ್ರದೇಶ ಇಟಲಿಯಲ್ಲಿದೆ. 1946ರಿಂದ ನಡೀತಿರುವ ಈ ಗೌರವ ಸಮಾರಂಭ ವಿಶ್ವದ ವಾರ್ಷಿಕ ಚಲನಚಿತ್ರೋತ್ಸವದಲ್ಲಿ ಅತ್ಯಂತ ಹಳೆಯ ಸಮಾರಂಭಗಳಲ್ಲಿ ಒಂದಾಗಿದೆ. ಈ ಉತ್ಸವದಲ್ಲಿ 8,000 ಚಲನಚಿತ್ರ ಪ್ರಿಯರು ಜಗತ್ತಿನ ಅತಿದೊಡ್ಡ ಪರದೆಯ ಮೇಲೆ ಸಿನಿಮಾವನ್ನ ವೀಕ್ಷಿಸುತ್ತಾರೆ. ಕಳೆದ ಚಿತ್ರೋತ್ಸವದಲ್ಲಿ ಸುಮಾರು 1.5 ಲಕ್ಷ ಜನ ಭಾಗಿಯಾಗಿದ್ರು. 2018ರಲ್ಲಿ ಝೀರೋ ಸಿನಿಮಾ ಫ್ಲಾಪ್ ಆದ ಬಳಿಕ 4 ವರ್ಷಗಳ ಕಾಲ ಶಾರುಖ್ರ ಯಾವುದೇ ಹೊಸ ಚಿತ್ರ ಬಂದಿರಲಿಲ್ಲ. ಆದರೆ 2023ರಲ್ಲಿ ಬಂದ ಅವರ 3 ಚಿತ್ರಗಳು ಒಂದಕ್ಕಿಂತ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ದಾಖಲೆ ಬರೆದ್ವು. ಪಠಾಣ್, ಜವಾನ್ ಹಾಗೂ ಡಂಕಿ ಆ 3 ಚಿತ್ರಗಳು. ಈಗ ಸುಜೋಯ್ ಘೋಷ್ ನಿರ್ದೇಶನದ ದಿ ಕಿಂಗ್ ಚಿತ್ರದಲ್ಲಿ ಶಾರುಖ್ ನಟಿಸ್ತಾ ಇದ್ದಾರೆ. ಅವರ ಮಗಳು ಸುಹಾನಾ ಖಾನ್ ಕೂಡ ಈ ಹೊಸ ಚಿತ್ರದಲ್ಲಿದ್ದಾರೆ. ಲೊಕಾರ್ನೋ ಫಿಲ್ಮ್ ಫೆಸ್ಟಿವಲ್ನ ಪ್ರತಿಷ್ಠಿತ ಪ್ರಶಸ್ತಿ ಮೂಲಕ ಭಾರತಕ್ಕೆ ಮತ್ತೊಂದು ಜಾಗತಿಕ ಗೌರವ ತಂದಿದ್ದಾರೆ ಶಾರುಖ್ ಖಾನ್. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು. ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.